ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಲೈಟ್ ಹಾಕೊಂಡು ನೋಡಿಸ್ಬೇಕಿತ್ತು ಅಣ್ಣ. ನಿಮ್ಮ ಹತ್ರ ಇದಿಲ್ಲಲ್ಲ ಅಣ್ಣ, ಇದಿಲ್ಲಲ್ಲ ಜನಾರ್ದನ್. ಜನಾರ್ದನ್ ಈಗ ಲೈಟ್ ನೋಡಿಸ್ಲಿ ಕೈ ಹತ್ರ ಇಲ್ಲಿ ಪೆನ್ ತಗೊಂಡ ಅಣ್ಣ. ಪೆನ್ ತಗೊಂಡು ಅಣ್ಣ ಪೆನ್ ಅಣ್ಣ ತಗೊಂಡು ಅಣ್ಣ. ಜನಾರ್ದನ್ ಯು ಟೇಕ್ ದಿಸ್ ಅಣ್ಣ. ಜನಾರ್ದನ್ ಈ ಪೆನ್ ತಗೊಂಡು ನೋಡ್ರಿ ಹೊಡಿತಾರೆ. ಜನಾರ್ದನ್ ಇವ್ರು ಎಲ್ಲರಿಗೂ ಕಾಣ್ಬೇಕು. ಜನಾರ್ದನ್ ಈ ಕಡೆಯಿಂದ ನೀವು ಆ ಕಡೆ ಹೋಗ್ತೀರಿ. ಜನಾರ್ದನ್ ಆ ಕಡೆ ಹೋಗ್ತೀರಿ. ಆ ಕಡೆಯಿಂದ ನೋಡ್ಸ್ರಿ ತಾವು. ಎಲ್ಲಿ ಇಲ್ಲ ಇಲ್ಲ ಬೇಡ, ನಾನು ಏನ್ ಬೇಡ ಅದನ್ನ ನೋಡ್ಸಕ್ಕೆ ಇಲ್ಲ ರೀ, ನೀವು ನೋಡ್ಸ್ಬೋದ್ರಿ ಅಣ್ಣ. ಅಣ್ಣ ಸ್ಟಾರ್ಟಿಂಗ್ ನಿಂದ ಬರ್ಲಿಲ್ಲ. ಪೊಲೀಸ್ ಗ್ರೀನ್ ಶರ್ಟ್ ಇರೋ ಪೊಲೀಸ್ ಅಲ್ಲಿ ಪಾಸ್ ಮಾಡೋಣ. ಅಲ್ಲಿ ನಿಲ್ಸನ ಗ್ರೀನ್ ಶರ್ಟ್ ಪೊಲೀಸ್ ಲಾಠಿ ಇಟ್ಕೊಂಡಿರೋದು ಮತ್ತು ಪೊಲೀಸ್ ಆನ್ ಮಾಡಿ ಹಂಗೆ ಸ್ಲೋ ಅಪ್ ಅಣ್ಣ. ಎಲ್ಲಿ ನಿಲ್ಸಂದ್ರೆ ಅಲ್ಲಿ ನಿಲ್ಸನ. ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಈ ಪೊಲೀಸ್ ಹೊಡಿತಾ ಇದ್ದಾನೆ ನೋಡೋಣ. ಗ್ರೀನ್ ಶರ್ಟ್ ಪೊಲೀಸ್, ಆ ಹುಡುಗೆಲ್ಲ ಪೊಲೀಸೇ. ಹುಡುಗ ಇಲ್ಲಿ ರಾಜಶೇಖರ್ ಇದ್ದಾರೆ. ಬರ್ತಾ ಇದ್ದಾರೆ ನೋಡಿ, ಹೊಡಿತಾ ಇದ್ದಾರೆ ನೋಡಿ. ಪೊಲೀಸ್ ಹೊಡಿತಾ ಇದ್ದಾರೆ. ಪೊಲೀಸ್ ಲಾಠಿಯಿಂದ ಹೊಡೆದ ಫೈರ್ ಮಾಡಿದ. ಡೈರೆಕ್ಟ್ ಆಗಿ ಬೆನ್ನಿಗೆ ಫೈರ್ ಮಾಡಿದ. ಮತ್ತೆ ಇವಾಗ ಮೇಲೆ ಫೈರ್ ಮಾಡಿ ಆ ಕಡೆ ತರೀತಾರೆ. ಇನ್ನೊಂದ್ಸರಿ ರಿವರ್ಸ್ ಮಾಡೋಣ ಅಣ್ಣ. ಒಂದು ರಿವರ್ಸ್ ನೋಡ. ಒಂದು ನಿಮಿಷ ವಿಷಯ ಹೇಳ್ತೀನಿ ನೋಡಿ ತಮಗೆ. ಇಂಟೆನ್ಷನ್ ನಾನು ಹೇಳ್ತೀನಿ. ನೀವು ಬಾಟಲ್ ಅವ್ರಿಗೆ ಬಾಟಲ್ ನೋಡ್ರಿ ಹೊಡಿತಾನ. ಫೈರ್ ಮಾಡಿದ ತಕ್ಷಣ ಬಿದ್ದೋಗ್ತಾನ. ಮುಂದಕ್ಕೆ ಬಿದ್ದೋಗ್ತಾನ. ಕಂಟಿನ್ಯೂ ಬೋರ್ಡ್ ಬಿಡಿ. ಮತ್ತೆ ನಾನು ಹೇಳ್ತೀನಿ ಅಲ್ಲೇ ಹೊಡೆದಾಯ್ತು. ಆ ಗ್ರೀನ್ ಶರ್ಟ್ ಪೊಲೀಸ್ ಕೈಗೆ ಬ್ಲಡ್ ಆಗುತ್ತೆ. ಪೊಲೀಸ್ ಅವರು ನನಗೇನಾದ್ರೂ ಬ್ಲಡ್ ಬಿಟ್ಟಿದೆ ಅಂತ ಹೇಳಿ ಅವ್ರು ಮತ್ತೆ ಹೊಡಿಸ್ಕೊಂಡು ನೋಡಿದ್ದಾರೆ. ನಾಳೆ ವಿಟ್ನೆಸ್ ಅವನು ಬರ್ತಾನೆ. ಜನಗಳು ಆಗ್ತಾರೆ ಈಗ. ಇದು ಲಾಸ್ಟ್ ಬಾಡಿ ಬಿದ್ದಿದೆ. ನನ್ನ ಹತ್ರ ಇನ್ನೊಂದು ಬಾಡಿ ಇದೆ. ಬಾಡಿ ಒಂದು ನಿಮಿಷ. ಮತ್ತೆ ಅವನು ರಾಜಶೇಖರ್ ಡೆತ್ ಆಗಿರೋರು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವ್ನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತೆ ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದು ಘಟನೆ 7:30 ಒಳಗಡೆ ಮುಗ್ದೈತು. ನಾನು ಬಂದ ತಕ್ಷಣ ಫೈರಿಂಗು, ಗಲಾಟೆಗಳು ಇದೆಲ್ಲ ಮುಗ್ದೈತು. ಅವನ ಆಸ್ಪತ್ರೆಗೆ ತಗೊಂಡೋದ್ರು, ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು. ಅದು ಮುಗ್ದೋಯ್ತು. 9 ಗಂಟೆಗೆ ಬರೋದ್ ಜೊತೆ ಇದೇ 4-5 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಬರೋದ್ ಜೊತೆ ಬೈ ವಾಕ್ ಬರ್ತಾ ಇರುವಂತ ವಿಡಿಯೋಗಳು ಇದೆ. ಮತ್ತೆ ಈ ಗಲಾಟೆಯಲ್ಲಿ ಕೂಡ ಗನ್ಮ್ಯಾನ್ಗಳು ಎಲ್ಲ ಕಾಣಿಸ್ತಾರೆ. 4 ಮಂದಿ ಅಲ್ಲಿ ಇರುವಂತವ್ರು. ಅಂದ್ರೆ ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದ್ರೆ, ಯಾರಾದ್ರೂ ವಾಲ್ಮೀಕಿ ಹುಡುಗರನ್ನ ಇನ್ನೊಬ್ಬರನ್ನ ಏನಾದ್ರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ. ಯಾರನ್ನಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೆ ಏನಾದ್ರೂ ತೊಂದರೆ ಮಾಡ್ಬೇಕು ಅಂತ ಹೇಳಿ ಆ ರಾಜಶೇಖರನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ ಕೊಡೋದು ಗೊತ್ತು. ಯಾಕಂದ್ರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಒಂದು ರಾಜಶೇಖರ್ ಒಬ್ಬನು.
ರಾಜಶೇಖರ ಹುಡುಗ ಕೂಡ ಒಬ್ಬರು. ಅಂದ್ರೆ ಏನಾದ್ರು ಗಲಾಟೆಗಳಿದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ಅವನೊಂದು 100 ಮಂದಿನ ಕರ್ಕೊಂಡು ಬರೋ ಕ್ಯಾಂಡಿಡೇಟ್ ಅವ್ರಿಗೆ ರಾಜಶೇಖರ್. ಸೊ ಹಾಗಾಗಿ ಆ ಪ್ರೈವೇಟ್ ಗನ್ಮ್ಯಾನ್ಗಳಿಗೆ ಡೈರೆಕ್ಷನ್ ಅವ್ನು ಬರೆದಿಟ್ಟು ಕೊಟ್ಟಿದ್ದೇನೆ. ಅವ್ರನ್ನ ಜಸ್ಟ್ 4-5 ಅಡಿಯಲ್ಲೇ ಈ ಬೆನ್ನಿಂದಲೇ ಹಾಕಿ ಫೈರ್ ಮಾಡಿದ್ದಾರೆ. ಅಂದ್ರೆ ಒಬ್ಬರನ್ನ ಸಾಯಿಸ್ಬಿಟ್ಟು ಗಲಾಟಿನಲ್ಲಿ ಏನಾದ್ರು ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಅವ್ನು ಪ್ರಯತ್ನ ಮಾಡಿದ ಅಷ್ಟೇ. ಸ್ಪಷ್ಟವಾಗಿ ಕಾಣ್ತದೆ. ಆಪೋಸಿಟ್ ಮುಖ ಇಟ್ಬಿಟ್ಟು ಅವನ ಕೊಡ್ತಾ ಇದ್ದಾನೆ. ಪಬ್ಲಿಕ್ ಹೆಂಗ್ ಕೊಡಿದ್ರೆ ಅವನ ಕೊಡ್ತಾ ಇದ್ದಾನೆ ಲಾಠಿ ಚಾರ್ಜ್ಗೆ. ಹಿಂದೆಯಿಂದ ಅವನ ಸ್ಟ್ರೈಟ್ ಅವೇ ಮೊನ್ನೆ ಹೇಳ್ತಾ ಇದ್ರಲ್ಲ ಮಿಸ್ಫೈರ್ ಆಗಿದೆ ಬೈ ಮಿಸ್ಟೇಕ್ ಅಂತ ಹೇಳಿ. ನೀವು ತೋರಿಸ್ಬೇಕಾಗುತ್ತೆ ಅವ್ರ ಕೈಯಲ್ಲಿ ಏನಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಅಂತಂದಲ್ಲ. ಹುಡುಗ ಕ್ಯಾಮ್ರಾಮನ್ ಅವನು ಬರೆದು ಜನಗಳನ್ನ ಹಾಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿ ಯಾವಾಗ ನಮ್ಗೆ ಇನ್ಫಾರ್ಮೇಶನ್ ಬಂತು, ಮೇಲೆಯಿಂದ ನೀನು ವಿಡಿಯೋ ರೆಕಾರ್ಡ್ ಮಾಡಿ ಅವನು ಮನೆ ಮುಂದೆ ಬರ್ಬೇಕು ಗೊತ್ತಾಗ್ಬೇಕಂದಾಗಿ ಹುಡುಗ ಹೋಗಿದ್ದು. ಅದನ್ನ ಮೇಲೆ ಇದ್ದವರು ಅವ್ರ ಪ್ರೈವೇಟ್ ಅವ್ರ ಕೈಯಲ್ಲಿ ಏನಾದ್ರು ಇದನ್ನ ಅದಿಲ್ಲ ಇದಿಲ್ಲ ಅಂತ ಹೇಳಿ ಹುಡುಗನ್ನ ತೋರಿಸಿರುವಂತದ್ದು. ಅದಕ್ಕೆ ನಾವು ತಗೊಂಡು ನಿಮ್ಮ ಟಿವಿಗಳಲ್ಲಿ ಫೋಟೋಗಳಲ್ಲಿ ನೀವು ಕಂಪೇರ್ ಮಾಡಿ ಫಿಕ್ಸ್ ಮಾಡ್ತೀವಿ. ಇದೆ ಸುಮಾರು ಆಲ್ರೆಡಿ ರಿಲೀಸ್ ಆಗಿದೆ ವಿಜುವಲ್ಸ್ ಎಲ್ಲ ಕೂಡ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.